ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇದು ನಿಮ್ಮ ತನಿಷಿ ಅವರ ತಂದೆ. ತನಿಷಿ ಇಲ್ಲಿದ್ದಾಳೆ, ಕ್ಯೂಟ್ ದುರ್ಗಿ. ಸೊ ಲಾಲ್ಬಾಗಿಗೆ ಬಂದಿದ್ದು ಪಾರ್ಟ್ 2 ವಿಡಿಯೋ, ಇದು ಕಂಟಿನ್ಯೂಷನ್ ಪಾರ್ಟ್. ಸೊ ಕೊನೆವರೆಗೂ ನೋಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ಲರೂ. ಕುಣಿತಾ ಇದ್ದಾಳೆ ಪಾಪು. ನೋಡಿ ಪಿಕಾಕ್ ಇದು. ಪಿಕಾಕ್ ಮೇಲೆ ಫ್ಲವರ್ಸು ಲೈಕ್ ಪ್ಲ್ಯಾಂಟ್ಸ್ ಇಟ್ಬಿಟ್ಟು ಎಷ್ಟು ಸಕ್ಕದಾಗಿ ಅರೇಂಜ್ ಮಾಡಿದ್ದಾರೆ ನೋಡಿ. ಪಾಪು ಎಂಜಾಯ್ ಮಾಡೋದು, ಇಷ್ಟೊತ್ತು ಕುಣಿದ್ಲು. ಇನ್ಫ್ಯಾಕ್ಟ್ ನೋಡಿ ಕುಣಿತಾ ಇದ್ದಾಳೆ. ಇವಾಗ ಸ್ವಲ್ಪ ಮೂಡಕ್ಕೆ ಬರ್ತಾ ಇದ್ದಾಳೆ. ನೋಡಿ ಕುಣಿತಾ ಇದ್ದಾಳೆ. ಸ್ಟಾರ್ಟ್ ಮಾಡಿದ್ಲು. ಇನ್ನು ಅವಳನ್ನ ಕಂಟ್ರೋಲ್ ಮಾಡೋಕ್ಕಾಗಲ್ಲ. ನೋಡ್ತಾ ಬನ್ನಿ ಇಲ್ಲಿಂದ. ಸೊ ಇಲ್ಲಿವರೆಗೂ ಒಂದು ಲೆಕ್ಕ ಇತ್ತು ಪಾಪದು. ಇವಾಗ ಸ್ವಲ್ಪ ಲೈಕ್ ಟೈಮ್ ಆದಂಗೆ ಮೂಡು ಬರ್ತಾ ಇದೆ ಅವಳಿಗೆ. ಆಡಬೇಕು, ಕುಣಿಬೇಕು ಅಂತ. ಇನ್ನು ಚೆನ್ನಾಗಿ ಸ್ಪಂದಿಸ್ತಾಳೆ. ಇಷ್ಟು ಸ್ವಲ್ಪ ಡಲ್ಲಾಗಿದ್ಲು. ಪಾಪು ಚೆನ್ನಾಗಿದೆಯಾ? ಚೂಪರಾ? ಸೊ ಪಾಪು ನಿಂತ್ಕೊಳ್ತಿದ್ಲು. 2-3 ಸೆಕೆಂಡ್ಸ್ ನಿಂತಿದ್ದಾಳೆ. ವಾವ್, ಇನ್ನೂ ಜಾಸ್ತಿ ಹೊತ್ತು ನಿಲ್ತಾ ಇದ್ದಾಳೆ. ಇಲ್ಲದ ಪ್ರಾಕ್ಟೀಸ್ ಆಗ್ತಿದೆ ಅವಳಿಗೆ. ಬಾ ಮುಂದೆ ಬಾ ಮಗಳೇ, ಬಾ ಚಿನ್ನಮ್ಮ ಬಾ. ಇದೆಲ್ಲ ಲೈಕ್ ಒಂದು ಮೈಲ್ ಸ್ಟೋನ್ನ ಅಚೀವ್ ಮಾಡ್ತಿರೋದನ್ನ ಕ್ಯಾಪ್ಚರ್ ಮಾಡ್ಕೊಳ್ಳೋದೇ ಒಂದು ತುಂಬ ಖುಷಿ ಕೊಡ್ತಿದೆ ನನಗಂತೂ. ಬಾ ಮಗಳೇ ಬಾ. ನಿಂತಿದ್ದಾಳೆ. ಸೂಪರ್. ವಾವ್ ಸೂಪರ್. 1 ನಿಮಿಷ ನಿಂತಿದ್ದಾಳೆ ಪಾಪ. ಫಸ್ಟ್ ಟೈಮ್ ಇದೆಲ್ಲ. ಅವತ್ತು ಲೈಕ್ ಲಾಸ್ಟ್ ಟೈಮ್ ಇದಕ್ಕೆ ಕರ್ಕೊಂಡೋದಾಗ, ಇಲ್ಲಿ ಪಿರಮಿಡ್ ವ್ಯಾಲಿಗೆ ಕರ್ಕೊಂಡೋದಾಗ 3-10 ಸೆಕೆಂಡ್ಸ್ ನಿಂತಿದ್ಲು. 1 ನಿಮಿಷ ಮೇಲೆ ನಿಂತಿದ್ದಾಳೆ. ಬನ್ನಿ ಒಬ್ಬಳೇ ಬನ್ನಿ. ನಡ್ಕೊಂಡು ಬಂದರೆ ಅದು ನೆಕ್ಸ್ಟ್ ಮೈಲ್ ಸ್ಟೋನ್ ಅದು. ಇಲ್ಲ, ಕೂರ್ತಾ ಇದ್ದಾಳೆ ಪಾಪು. ಬಾ ಚಿನ್ನಮ್ಮ. ಸೊ ಇಲ್ಲಿ ಸೊಲಿಕಾ ಟ್ರೈಬಲ್ ಹಟ್ ಅಂತ ಇದೆ. ಸೊ ಇದೊಂದು ಎಕ್ಸ್ಪೀರಿಯನ್ಸ್ ಪಾಪುಗೆ ತೋರಿಸೋಣ ಅಂತ. ಸೊ ಪಾಪುಗೆ ಆ ಕಡೆ ತೋರಿಸಿದ್ವಿ, ನಿಮಗೆ ತೋರಿಸ್ಬೇಕಲ್ಲ. ಸೊ ಅವಾಗ ಏನು ಮಾಡ್ತೀನಿ, ಪಾಪುನ ಈ ಕಡೆ ತಿರುಗಿಸ್ತೀನಿ. ಇಷ್ಟೊತ್ತು ಆ ಕಡೆ ತಿರುಗಿದ್ಲು. ನಾನು ನೋಡಿ ಇಲ್ಲಿ ಬ್ಯಾರಿಕೇಡ್ ಇದೆ. ಬ್ಯಾರಿಕೇಡಿಂದ ಈಚೆ ಇದ್ದೀನಿ. ಪಾಪು ಬ್ಯಾರಿಕೇಡಿಂದ ಒಳಗಡೆ ಇದ್ದಾಳೆ. ಈಚೆ ಬರೋಕ್ಕೆ ಟ್ರೈ ಮಾಡ್ತಾ ಇದ್ದಾಳೆ. ಬಂದಿರು ಪಾಪು. ನಾನೇ ಪಾಪ್ಕಾರ್ನ್ಸ್ ಇತ್ತು, ಫ್ರೂಟ್ಸ್ಗಳು ಎಲ್ಲ ಸೇಲ್ ಮಾಡ್ತಾ ಇದ್ದಾರೆ. ಸೊ ನಾವು ಜಸ್ಟ್ ಒಂದು ಅವಕಾಡೋ ತೊಗೊಂಡ್ವಿ, ಬರೀ ಕೈಲಿ ಹೋಗೋದು ಬೇಡ ಅಂತ. ಪಾಪು ಇಲ್ಲಿ ನೋಡು, ಸೌತೆಕಾಯಿ ಜೊತೆ ಆಟಾಡ್ತಾ ಇದ್ದಾಳೆ ಪಾಪು. ಮ್ಯಾಂಗೋಸ್ ಇನ್ನೂ ಬರ್ತಾಯಿದೆ ನೋಡಿ, ಆಗಸ್ಟ್ ಮಂತ್ ಇದು. ಲೋಟಸ್ ಬುದ್ಧ ಅಂತ ಹಾಕಿದ್ದಾರೆ. ಪಾಪು ಇಷ್ಟೊತ್ತು ನಿಂತಿದ್ಲು ಇಲ್ಲಿ ಇದ್ರ ಮುಂದೆನೇ, ಜಸ್ಟ್ ಕೂತ್ಕೊಂಡ್ಲು ನೋಡಿ. ಇವಾಗ ಬೆಳಗ್ಗೆಲ್ಲ ಸ್ವಲ್ಪ ಜಾಸ್ತಿ ಚರ್ ಕಿರ್ ಅಂತಿದ್ಲು. ಇವಾಗ ಸೂಪರ್ಬಾಗಿ ಆಟಾಡ್ತಾ ಇದ್ದಾಳೆ ಪಾಪು. ಹಂಗಾಗಿ ಫುಲ್ ಖುಷಿ ಆಗ್ತಿದೆ. ನೀವು ಒಡ್ಬಿಡೋಣ ಅಂತಿದ್ದೆ. ಅವಳು ಇವಾಗ ಸ್ಪಂದಿಸ್ತಿರೋದು ನೋಡಿದ್ರೆ ಇನ್ನೂ ಅವಳು ಇಲ್ಲಿಗೆ ಹೊಂದ್ಕೊತಾ ಇದ್ದಾಳೆ ಅಲ್ವ ಮಗಳೇ. ಇನ್ನೂ ಜಾಸ್ತಿ ಹೊತ್ತು ಆಡೋಕ್ಕೆ ಇಷ್ಟಪಡ್ತಿದ್ದಾಳೆ. ಎತ್ಕೊಂಡ್ರೆ ಕೈ ಅಂತ ಇದ್ದಾಳೆ ಇವಾಗ ಉಲ್ಟಾ. ಸೊ ಪಾಪು ಬಾ ಪಾಪು ನೋಡಿ ಬೆಟ್ಟ ಮೇಲೆ ಎತ್ಕೊಂಡು ಬರ್ತಾ ಇದ್ದಾಳೆ. ಬಾ ಪಾಪು ಇಲ್ಲಿ ನೋಡಿಲಿ. ಇದು ನೋಡಿ, ಇದು ಲಾಲ್ಬಾಗಲ್ಲಿ ಒಳಗಡೆ ಬೆಟ್ಟ ಇದೆ. ಇದೇನು ಬೆಟ್ಟ ಆಮೇಲೆ ಹೇಳ್ತೀನಿ, ನನಗೂ ಅಷ್ಟಾಗಿ ಗೊತ್ತಿಲ್ಲ. ಬೆಟ್ಟ ಥರ ಇತ್ತು. ಪಾಪು ಇಲ್ಲಿ ಆಡ್ತಿದ್ದಾಳೆ, ಏನೋ ನೋಡ್ತಾ ಇದ್ದಾಳೆ. ಸಣ್ಣ ಮಕ್ಕಳೆಲ್ಲ ಬಂದಿದ್ದಾರೆ. ಲೈಕ್ ನಮಗೆ ಸಣ್ಣ ಮಕ್ಕಳು, ಪಾಪುಗದು ದೊಡ್ಡವರೇ ನೋಡಿ. ಸ್ಕೂಲ್ ಮಕ್ಕಳೆಲ್ಲ ಹೋಗ್ತಾ ಇದ್ದಾರೆ, ಲೈನಲ್ಲಿ ಬರ್ತಾ ಇದ್ದಾರೆ. ಲೈನಲ್ಲಿ ಸೌಂಡ್ ಕೇಳಿಸ್ತಾ ಇದೆ ಅನಿಸುತ್ತೆ. ಪಾಪು ಅದನ್ನು ಅಬ್ಸರ್ವ್ ಮಾಡ್ತಾ ಇದ್ದಾಳೆ, ಎಷ್ಟೊಂದು ಜನ ಲೈಕ್ ಸೀನಿಯರ್ಸ್ ಹೋಗ್ತಾ ಇದ್ದಾರೆ ಅಂತ. ಲಾಲ್ಬಾಗ್ ಬೆಟ್ಟದ ತುದಿಗೆ ಬಂದಿದ್ದೀವಿ. ಪಾಪು ನನ್ನ ಹತ್ರ ಓಡ್ ಬರೋಕ್ಕೆ ಟ್ರೈ ಮಾಡ್ತಾ ಇದ್ದಾಳೆ. ಇಲ್ಲಿ ನೋಡಿ ಪಾಪು, ಹೋಯ್ ಚಿನ್ನಮ್ಮ. ಸೊ ನೋಡಿ, ಏನು ಹಿಲ್ ಟಾಪಲ್ಲಿ ವ್ಯೂ ಹೆಂಗೆ ಕಾಣಿಸುತ್ತೆ. ಪಾಪು ಆಡ್ತಿದ್ದಾಳೆ ಇಲ್ಲಿ. ಬಿಸಿಲು ಕೆಳಗಡೆ ಎಸ್ಬಿಟ್ಟಿದ್ದಾಳೆ, ಆಡ್ತಿದ್ದಾಳೆ. ಆಗಸ್ಟ್ ನೋಡಿ, ಇದು ನಾನು ಕ್ಯಾಪ್ಚರ್ ಮಾಡ್ತಿರೋದು ಆಗಸ್ಟ್ 11. ಆಗಸ್ಟ್ 15 17ವರೆಗೂ ಇರುತ್ತೆ. ಯಾರ್ಯಾರು ಬರಬೇಕು, ಹತ್ರದಲ್ಲಿದ್ದೀರಾ ಬಂದೋಗಿ. ಮಕ್ಕಳನ್ನ ಕರ್ಕೊಬನ್ನಿ. ಮಿಸ್ ಮಾಡಿದೆ, ಮಕ್ಕಳಿರೋರು ಮಾತ್ರ ಮಿಸ್ ಮಾಡಲೇಬೇಡಿ. ಯಾಕೋ ಪಾಪು ಹೇಳ್ತಾ ಇದ್ದಾಳೆ. ಏನಮ್ಮ ನೋಡಿ ಅದನ್ನ ಹಾಕೋಬಿಟ್ಟಿದ್ದಾಳೆ, ಹಚ್ಚಿದ್ದಾಳೆ ನೋಡಿ. ಇಲ್ಲೊಂದು ಥೀಮ್ ಮಾಡಿದ್ದಾರೆ, ಹಟ್ ಥರ ಅಲ್ಲ ನೋಡಿ. ಸೊ ಗಂಗರು ಟೈಮ್ದು. ಪಾಪು ಇಲ್ಲಿದ್ದಾಳೆ. ಕಂದಮ್ಮ ಇಲ್ಲಿ. ವಾವ್. ಸೊ ಇಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಗಂಗರು ಕೆರೆ ಬಾವಿ ನಾಲೆಗಳನ್ನು ನಿರ್ಮಿಸಿ ನೀರಾವರಿ ವಿಸ್ತರಿಸಿ ರೈತರ ಸಮೃದ್ಧಿ ಹಾಕಿದ್ದಾರೆ. ಸೊ ಇಲ್ಲೇ ಲೈಕ್ ಅವ್ರ ಥೀಮಲ್ಲಿ ಲೈಕ್ ಏನು ಗುಡಿಸ್ಲು ಥೀಮ್ ಥರ ಮಾಡಿದ್ದಾರೆ, ಅವ್ರ ಹಟ್ಟಿ ಥರ. ಇಲ್ಲಿ ಪಾಪು ಇಲ್ಲಿ ಆಡ್ತಿದ್ದಾಳೆ. ಇಲ್ಲಿ ನೇಗಿಲ ಯೋಗಿ ಇದ್ದಾರೆ. ಸೊ ಬನ್ನಿ ಫುಲ್ ಟೂರ್ ಹೋಗೋಣ. ಪಾಪು ಇಲ್ಲಿ ಆಟ ಆಡ್ತಾ ಇದ್ದಾಳೆ ನೋಡಿ. ಇಲ್ಲಿ ನೇಗಿಲು ಇಟ್ಟಿದ್ದಾರೆ. ಚಕ್ರ, ಗುಡಿಸ್ಲು, ವೆರೈಟೀಸ್ ಆಫ್ ಗುಡಿಸ್ಲು ಇದು ಹಚ್ಚಿದೆ. ಏನಮ್ಮ ಇಲ್ಲಿ ಪಾಪು ಒಂದು ಗುಡಿಸ್ಲು ಥರ ಮಾಡಿದ್ದಾರೆ. ಎಷ್ಟು ಸುಮಾರು ಗುಡಿಸ್ಲಿದೆ. ಸೊ ಪಾಪುನ ಇಲ್ಲಿ ಕೂರಿಸಿ ಲೈಕ್ ಒಂದು ಎಕ್ಸ್ಪೀರಿಯೆನ್ಸ್ ಕೊಡ್ತಾ ಇದ್ದೀನಿ ನೋಡಿ. ಆರಾಮಾಗಿ ಆಡ್ತಿದ್ದಾಳೆ. ಮೊಬೈಲ್ ಆಫ್ ಮಾಡಿ ಕೊಟ್ಟಿದ್ದೀನಿ, ಅಡಿಕ್ಟ್ ಆಗಿಬಿಡ್ತಾಳೆ ಅಂತ. ಸೊ ಪಕ್ಕದಲ್ಲಿ ಮರ ಇದೆ, ಲೈಕ್ ಅಕ್ಕಿ ಕೇರೋ ಮರ. ಅದಿಷ್ಟೊತ್ತು ಕೈಯಲ್ಲಿ ಇಟ್ಕೊಂಡಿದ್ಲು ಪಾಪು. ಏನೋ ರಿಸರ್ಚ್ ಮಾಡ್ತಿದ್ದಾಳೆ ಮೊಬೈಲಲ್ಲಿ. ಪಾಪು
ನೆಕ್ಸ್ಟ್ ಬೇರೆ ಕಡೆ ಕರ್ಕೊಂಡು ಹೋಗ್ತೀನಿ. ಅಟ್ಟಿದು ಲೈಕ್ ಏನು ಮಾಡಿದ್ದಾರೆ ನೋಡಿ, ಟೀಮ್ ಎಲ್ಲ ತುಂಬ ಚೆನ್ನಾಗಿ ಪ್ಲ್ಯಾನ್ ಮಾಡಿದ್ದಾರೆ. ಪಾಪು ಇಲ್ಲಿ ನೋಡು, ಹೋ ವಾವ್ ಸೂಪರ್. ಸೊ ಇಲ್ಲಿ ನೋಡಿ ಕುರಿಗಳ ಥರ ನಿಲ್ಲಿಸಿದ್ದಾರೆ. ಇದು ಗಾಣದ ಹಂಗೆ ರೀಲ್ಸ್ ನೋಡ್ಕೊತಾ ಇದ್ದಾಳೆ. ಸೊ ನೋಡಿ ಇಲ್ಲಿ ಇದು ಗಾಣದ ಎಣ್ಣೆ ಹೆಂಗೆ ತಯಾರಿ ಮಾಡ್ತಾರೆ ಅಂದರೆ ಈ ಥರ ಹಿಂಗೆ ಮುಂಚೆ ಎಲ್ಲ ಮಾಡ್ತಿದ್ರು. ಲೈಕ್ ಓರಿನ ಹಿಂಗೆ ಬಿಟ್ಟು ಅದು ತಿರುಗ್ತಾ ಇರೋದು ಆ ಥೀಮ್ ಇದು. ಇದು ಹೊಲ ಉಳ್ತಿರೋ ರೈತ. ಸೊ ಎತ್ತಿನ ಗಾಡಿ ಅದು ನೋಡಿ ಚೆನ್ನಾಗಿ ಮಾಡಿದ್ದಾರೆ. ಸೊ ಇದೆಲ್ಲ ಪಾಪಕ್ಕೆ ತೋರಿಸಿದೆ, ನಾನು ತೋರಿಸಿ ಆಗಲೇ ಪಾಪು ನಾನು ಕೂರಿಸಿದ್ದೀನಿ. ಸೊ ಇದು ಬಾವಿ ಥರ ಮಾಡಿದ್ದಾರೆ. ಇಲ್ಲಿ ಒಂದು ಶಿವ ಥರ ಇಟ್ಟಿದ್ದಾರೆ. ಇಲ್ಲಿ ನೋಡಿ ಟೆಂಪಲ್ ಲೈಕ್ ಶಿವಂದು ಒಂದು ಗುಡಿ ನೋಡಿ. ಪಾಪು ಇಲ್ಲಿ ಫುಲ್ ಎಂಗೇಜ್ ಆಗಿದ್ದಾಳೆ ಮೊಬೈಲಲ್ಲಿ. ಸೊ ಇಲ್ಲಿ ನೋಡಿ, ಇಲ್ಲಿ ಏನು ಚೆನ್ನಾಗಿದೆ ಇದು. ಆ್ಯಕ್ಚುಲಿ ಒಂದು 2-3 ಮರ ಇದೆ. ಮರ ಕೆಳಗಡೆ ಎಷ್ಟು ಒಂದು ನೈಸರ್ಗಿಕವಾಗಿ ಲೈಕ್ ನ್ಯಾಚುರಲಾಗಿ ಎಷ್ಟು ಚೆನ್ನಾಗಿ ಅಂದರೆ ಇವ್ರು ಬೆಳೆಸಿರ್ತಾರೆ. ಅದು ನೋಡೋದಕ್ಕೆ ಏನೋ ಒಂಥರ ಕಾಡಲ್ಲಿದ್ದೀವಿ ಅನ್ನೋ ಒಂದು ಫೀಲ್ ಕೊಡುತ್ತೆ. ಈ ಒಂದಿಷ್ಟು ಇಲ್ಲಿ ಏನಿದೆ ನೈಸರ್ಗಿಕವಾಗಿ ಬೆಳೆದಿದೆಯೇನೋ ಹಂಗೆ ಚೆನ್ನಾಗಿ ಬೆಳೆಸಿದ್ದಾರೆ. ಲೈಕ್ ಡಿಫ್ರೆಂಟ್ ಟೈಪ್ ವೆರೈಟೀಸ್ ಆಫ್ ಪ್ಲ್ಯಾಂಟ್ಸ್ ಇದ್ದಾವೆ. ಚೆನ್ನಾಗಿದೆ ಅದು. ಅದು ಎಕ್ಸ್ಪ್ಲೇನ್ ಮಾಡೋಕ್ಕೆ ಬರೋದಿಲ್ಲ ನನಗಂತೂ. ಅದ್ರಲ್ಲಿ ನಾನು ಸ್ವಲ್ಪ ಪೋರಿದ್ದೀನಿ. ವಾತಾವರಣ ಅಂತೂ ಚೆನ್ನಾಗಿದೆ. ಪಾಪು ಇರುವೆನೆಲ್ಲ ಹಿಡ್ಕೊಂಡು ಅದ್ರ ಜೊತೆ ಆಟಾಡೋಕೆ ಹೋಗ್ತಾ ಇದ್ದಾಳೆ. ನೋ ಚಿನ್ನಮ್ಮ ಬೇಡ, ಬನ್ನಿ ಬೇರೆ ಕಡೆ ಕರ್ಕೊಂಡು ಹೋಗ್ತೀನಿ. ಲಾಲ್ಬಾಗ್ ಒಳಗಡೆ ಇರೋ ಕೆರೆ ಇದು. ಪಾಪುನಲ್ಲಿ ಕೂರಿಸಿ ಕೆರೆ ಎಲ್ಲ ತೋರಿಸ್ದೆ. ಸೊ ನಿಮಗೆ ತೋರಿಸ್ಬೇಕಲ್ಲ ಕೆರೆನ. ಆಮೇಲೆ ಕಮೆಂಟ್ ಹೊಡೆದ್ರೆ ನೀವು ಕೆರೆನೇ ತೋರಿಸಿಲ್ವಲ್ಲ ಸರ್ ನೀವು ಅಂತ. ಸೊ ಕೆರೆ ಮುಂದೆ ಕೂತಿ ನೀವು ಮೊಬೈಲ್ ನೋಡ್ತಿದ್ದಾಳೆ ಏನು ಗೊತ್ತಿಲ್ಲ, ರೀಲ್ಸ್ ಅನಿಸುತ್ತೆ ಅವಳ್ದೇನೆ. ಏನೋ ಲೈಕ್ ಕೆರೆ ಥರ ಇದೆ ಇಲ್ಲಿ. ಸೊ ಇದು ಮುಂದೆ ಫ್ರಂಟ್ ವ್ಯೂ ಅವಾಗಲೇ ತೋರಿಸಿದ್ದು, ಬ್ಯಾಕ್ ವ್ಯೂ. ಪಾಪು ಇಲ್ಲಿ ಆರಾಮಾಗಿ ನಿಂತಿದ್ದಾಳೆ ಇವಾಗ. ಪಾಪು ಏನಮ್ಮ ಅದು, ಏನದು ಲೆಫ್ಟಲ್ಲಿ ಇರೋದು? ಹಾಂ ಕೆರೆನಾ ಸರ್ ಅದು? ಕೆರೆ ಓಕೆ ಕಂದಮ್ಮ. ಸೊ ನೋಡಿ ಇದು ಜಲಪಾತ ಅಂತ ಅಂದ್ರೆ ಇವಾಗ ಒಬ್ರು ಕೇಳಿದಕ್ಕೆ ಒಬ್ರು ಕೆರೆ ಅಂದರು. ಅಲ್ಲಿ ದೂರದಲ್ಲಿ ನೋಡಿ ಜಲಪಾತ ತೋರಿಸಕ್ಕೆ ಟ್ರೈ ಮಾಡ್ತೀನಿ. ಇಲ್ಲಿ ಇನ್ನು ದೂರದಲ್ಲಿ ಅದು ನಿಮಗೆ ಅಷ್ಟೇ ಅದು ದೂರದಲ್ಲಿದೆ ನೋಡಿ. ಸೊ ಅದು ಜಲಪಾತ ಅಂತೆ. ಸೊ ಪಾಪು ಇಲ್ಲಿದ್ದಾಳೆ, ಆಡ್ತಿದ್ದಾಳೆ. ಏನೋ ಪರ್ಕೆ ಥರ ಸಿಕ್ತು ನೋಡಿ, ಇಷ್ಟು ಹಿಂಗಿದೆ. ಸೊ ಈ ಕಡೆನೂ ಇದೆ, ಇಲ್ಲೂ ತುಂಬ ಜೋರಾಗೇ ಇದೆ, ತುಂಬ ದೂರದಲ್ಲಿದೆ. ಸೊ ತೋರಿಸ್ಬೇಕು ಅಂದರೆ ಇಲ್ಲಿಂದ ಹಿಂಗೆ ತೋರಿಸ್ಬೇಕು. ಪಾಪುಲಿದ್ದಾಳೆ, ನೋಡ್ತಾ ಇದ್ದೀನಿ. ಸೊ ನೋಡಿ ಸಕ್ಕದಾಗಿದೆ. ಸೊ ನಡು ಬೀದಿನಲ್ಲಿ ಲೈಕ್ ನಡು ಬೀದಿನಲ್ಲಿ ಕೂರಿಸಿ ಒಂದು ಕ್ಯಾಪ್ಚರ್ ತೊಗೋಬೇಕು ಅಂತ ಇಷ್ಟ ಆಯಿತು ನೋಡಿ. ಎಲ್ಲ ಸ್ಕೂಲ್ ಮಕ್ಕಳೆಲ್ಲ ಅಲ್ಲಿ ಹೋಗ್ತಾ ಇದ್ದಾರೆ. ಪಾಪು ಇಲ್ಲಿ ಆಡ್ತಿದ್ದಾಳೆ. ಇದೊಂಥರ ಖುಷಿ ಕೊಡುತ್ತೆ ಹಿಂಗೆ ನಡು ಬೀದಿಲಿ ಪಾಪನ ಕೂರಿಸಿ ಕ್ಯಾಪ್ಚರ್ ಮಾಡೋದು. ನನಗೇನೋ ಒಂಥರ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಅನಿಸುತ್ತೆ. ಬಿಕಾಸ್ ಲೈಕ್ ಈ ಥರ ಯಾರೂ ಜಾಸ್ತಿ ಜನ ಮಾಡಿರ್ಲಿಕ್ಕಿಲ್ಲ. ಅದು ನನಗೆ ಸ್ಪೆಷಲಾಗಿ ಏನೋ ಮಾಡಿಸ್ಬೇಕು ಅನಿಸುತ್ತೆ. ಇರುವೆ ಹಿಂದೆ ಹೋಗ್ತಾ ಇದ್ದಾಳೆ ಪಾಪು. ಇದು ನೋಡಿ ಬ್ಯಾಂಬೂ ಫಾರೆಸ್ಟ್ ಲಾಲ್ಬಾಗ್ ಒಳಗಡೆ ಇರೋದು. ಪಾಪು ಇಲ್ಲಿ ಫಾರೆಸ್ಟ್ ಒಳಗಡೆ ಆಟ ಆಡ್ತಾ ಇದ್ದಾಳೆ ನೋಡಿ. ಫುಲ್ ಬ್ಯಾಂಬೂ ಟ್ರೀಸ್ ಇದೆ, ಬಂಚ್ ಆಫ್ ಟ್ರೀಸ್. ಕಂದ ಇಲ್ಲಿ ನೋಡು ಚಿನ್ನಮ್ಮ ನೋಡಿ. ಹಿಂಗೆ ಅವಳಿಗೆ ಈ ಥರ ಹಿಂಗೆ ನೇಚರಲ್ಲಿ ಆಡೋದು ಅಂದರೆ ತುಂಬಾ ಖುಷಿ ಪಡ್ತಾಳೆ. ಅವಳು ಮೂಡಿರಬೇಕು ಲೈಕ್ ಸೊ ಅಫ್ಕೋರ್ಸ್ ಸ್ಟಾರ್ಟಿಂಗ್ ಪಾಯಿಂಟಲ್ಲಿ ಒಂದು ಅರ್ಧ ಗಂಟೆ ಸ್ವಲ್ಪ ಲೈಕ್ ಸಹಕರಿಸಲಿಲ್ಲ. ಅವಾಗ ನಾನೇ ಸುಮ್ಮನಾಗಿ ಲೈಕ್ ಒಂದು ಮೂಲೆಯಲ್ಲಿ ಕೂತ್ಕೊಂಡಿದ್ದೆ. ಅವಳು ಯಾವಾಗ ಆ್ಯಕ್ಟಿವ್ ಆಗ್ತಾ ಬಂದ್ಲು ಅವಾಗ ಜಾಸ್ತಿ ಅವಳನ್ನ ಆಡ್ಸಕ್ಕೆ ಬಂದೆ ನಾನು. ನೋಡಿ ಇಷ್ಟು ಚೆನ್ನಾಗಿ ಆಡ್ತಾಳೆ. ಹಿಂಗೆ ಆಡೋದು ಅಂದರೆ ಬಲೆ ಪ್ರೀತಿ, ಬಲೆ ಹುಚ್ಚ ಅವಳಿಗೆ. ಕಂದಮ್ಮ ಅಲ್ಲೇ. ಸೊ ಬ್ಯಾಂಬೂ ಫಾರೆಸ್ಟ್ ಒಳಗಡೆನೆ ಇಲ್ಲಿ ಏನು ನೀರು ಥರ ಬರುತ್ತೆ, ನೀರು ಥರ ಬರೋಂಗೆ ಮಾಡ್ಕೊಂಡಿದ್ದಾರೆ. ಬಟ್ ನೀರಿಲ್ಲ. ಸೇಮ್ ನಾವು ಏನು ಆರ್ಟ್ ಆಫ್ ಲಿವಿಂಗಲ್ಲಿ ಒಂದು ಬ್ರಿಡ್ಜ್ ತೋರಿಸಿದೆ ಅದೇ ಥರ ಇದೆ ಇಲ್ಲೂ. ಲೈಕ್ ಬ್ರಿಡ್ಜ್ ಇದೆ ಬಟ್ ಕೆಳಗಡೆ ಇಲ್ಲಿ ನೀರಿಲ್ಲ ನೋಡಿ. ಚೆನ್ನಾಗಿದೆ ನೋಡಿ. ಝೂಮ್ ಎಲ್ಲ ಮಾಡ್ತೀನಿ, ನಿಮ್ಗೆ ತೋರಿಸ್ತಾ ಇದ್ದೀನಿ. ಇಲ್ಲಿ ಲೈಕ್ ಇಲ್ಲೊಂಥರ ಗುಡ್ಡೆ ಥರ ಮಾಡಿದ್ದಾರೆ. ಸೊ ಇಲ್ಲಿ ಕೂಲಾಗಿ ಆಡ್ತಾ ಇದ್ದಾಳೆ ಮಗಳು. ಕಂದಮ್ಮ ಸೊ ಇಲ್ಲೊಂದು ದೊಡ್ಡ ಮರ ಇತ್ತು, ಮರದ ಕೆಳಗಡೆ ಕೂರಿಸಿದ್ದೀವಿ, ಆಡ್ತಿದ್ದಾಳೆ. ಇವಾಗ ಆಕ್ಟಿವ್ ಆಗ್ತಾ ಇದ್ದಾಳೆ, ಬರ್ತಾ ಆಕ್ಟಿವ್ ಆಗ್ತಾ ಇದ್ದಾವೆ ನೋಡಿ. ಚಿನ್ನಮ್ಮ ಇಲ್ಲಿ ನೋಡು, ಹಾಯ್ ಮಾಡು. ಸೊ ಇಲ್ಲಿ ಲೈಕ್ ಅದು ಏನೋ ಬಿಳಿ ಬುರುಗದ ಮರ ಅಂತ ಇದೆ ಬೋರ್ಡಲ್ಲಿ ನೋಡಿ. ಝೂಮ್ ಮಾಡ್ತೀನಿ, ಕಾಣಿಸ್ತಿದ್ಯಾ? ಬಿಳಿ ಬುರುಗದ ಮರ.
ಅದ್ರದ್ದು ಬುಡ ನೋಡಿ ಏನು ಸಖತ್ತಾಗಿದೆ. ನಾನು ಖಂಡಿತ ಲೈಕ್ ವಿಡಿಯೋದಲ್ಲಿ ಹೇಳ್ಬೇಕು ಅಂತಲ್ಲ, ಖಂಡಿತ ಫಸ್ಟ್ ಟೈಮ್ ಇಷ್ಟು ಗಟ್ಟಿ ಬುಡದ ಒಂದು ಮರ ನೋಡ್ತಾ ಇರೋದು. ಫಸ್ಟ್ ಟೈಮ್ ಲೈಫಲ್ಲಿ. ಲೈಕ್ ಮುಂಚೆ ನಮ್ಮ ಪಪ್ಪನೂ ಕರ್ಕೊಬಂದಿದ್ದಾರೆ ಲಾಲ್ಬಾಗ್ಗೆ, ನೋಡ್ರು ನೆನಪಂತೂ ಖಂಡಿತ ಇಲ್ಲ. ಕ್ರೌಡಲ್ಲಿ ಇರ್ತಿದ್ದು ಅಲ್ಲಿ ಜಾಸ್ತಿ ಕರ್ಕೊಂಡು ಹೋಗ್ತಿದ್ರು, ಅಪ್ಪ ಏನಂತ ಗೊತ್ತಿಲ್ಲ. ಸೊ ನನ್ನ ಮಗಳು ಇವಾಗಲೇ ನೋಡ್ಬಿಟ್ಲ ಅದನ್ನು. ಏನು ಮಣ್ಣು ತಿಂತಾ ಇದ್ದಾಳೆ ನೋಡಿ, ಆಗಲೇ ಎಷ್ಟಪ್ಪ ಯಾಮರಿಸ್ತಾಳೆ. ಇಲ್ಲೇನೋ ರೆಡಿ ಮಾಡ್ತಿದ್ದಾರೆ, ನೋಡ್ತಾ ಇದ್ದಾಳೆ ಪಾಪ ಅದನ್ನು. ಓಹ್ ಚಿನ್ನಮ್ಮ ಏನಪ್ಪ ತಿರ್ಸ್ತಾ ಇದ್ದಾಳೆ. ಸೊ ನೋಡಿ ಇಲ್ಲೂ ಫ್ಲವರ್ಸ್ ಅರೇಂಜ್ಮೆಂಟ್ಸ್ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ಅಲ್ಲಿ ನೋಡಿ ಸ್ವಲ್ಪ ಝೂಮ್ ಮಾಡ್ತೀನಿ, ಇಲ್ಲೂ ಚೆನ್ನಾಗಿ ಮಾಡಿ ಸನ್ಫ್ಲವರ್ಸ್ ಎಲ್ಲ ಇದೆ. ಸೊ ಬನ್ನಿ ಮತ್ತೆ ಬೇರೆ ಲೊಕೇಶನ್ಗೆ ಹೋಗೋಣ. ಸೊ ಇಲ್ಲಿ ನೋಡಿ ಒಂದು ಮರ ಬಿದ್ದೋಗಿದೆ, ತುಂಬ ಹಳೆ, ಲೈಕ್ ತುಂಬ ವರ್ಷದ ಮರ ಅನಿಸುತ್ತೆ, ಬಿದ್ದೋಗಿದೆ, ವಿಲೇವಾರಿ ಆಗಿಲ್ಲ ಫುಲ್ ಕಂಪ್ಲೀಟ್ ಆಗಿ. ವೈಬ್ಸ್ ಚೆನ್ನಾಗಿ ಬರುತ್ತೆ ಅಂತೇಳಿ ಇದೊಂದು ಕ್ಯಾಪ್ಚರ್ ಮಾಡಿಕೊಂಡೆ. ಏನು ಕೆಳಗಡೆ ಏನೋ ಬಿದ್ದಿತ್ತು, ಅದನ್ನು ಎತ್ಕೊಂಡು ತಿನ್ನೋಕೆ ಹೋದ್ಲು. ಸೊ ಹೋಮ್ ಗಾರ್ಡ್ಸ್ ಎಲ್ಲ ರಿಮೂವ್ ಮಾಡಿ ಸರ್ ಅಂತ ಅಂದರು, ರಿಮೂವ್ ಮಾಡಿ ಅಷ್ಟೇ. ಮತ್ತೇನೋ ಇಟ್ಕೊಳಕ್ಕೆ ನೋಡ್ತಾ ಇದ್ದಲ್ಲಿ ತೆಗಿತೀನಿ ರೀ ಈಗ. ನಿಮ್ಗೆ ಹೆಂಗೆ ಅನ್ಸುತ್ತೋ ಏನೋ ಗೊತ್ತಿಲ್ಲ, ಒಂಥರ ವೈಬ್ಸ್ ಇಲ್ಲಿ ಚೆನ್ನಾಗಿದೆ ಪಾಪದು. ಸೊ ನೋಡಿ ಇಲ್ಲಿ ಸನ್ಫ್ಲವರ್ಸ್ ಇದೆ, ಫುಲ್ ಸನ್ಫ್ಲವರ್ ಇದೆ. ಇದು ಒಂದು ಕಟ್ಟೆ ಥರ ಇದೆ, ಕಟ್ಟೆನಲ್ಲಿ ಕೂರಿಸ್ದೆ. ಫಸ್ಟು ಎದುರುಕೊಂಡ್ಲು, ಇವಾಗ ಕೂಲಾಗಿ ಕೂತ್ಕೊಂಡು ಆಟ ಆಡ್ತಾ ಇದ್ದಾಳೆ ನೋಡಿ, ಎಷ್ಟು ಕೂಲಾಗಿ ಆಟ ಆಡ್ತಾ ಇದ್ದಾಳೆ. ಸೊ ಒಳಗೆ ಬಿಡೋಕ್ಕೆ ನೋಡಿದೆ, ಬಟ್ ಏನು ಗೊತ್ತಾ, ಇಲ್ಲಿ ಹುಳ ಥರ ಇದೆ ನೋಡಿ, ಇಲ್ಲಿ ಏನೋ ಹುಳ ಥರ ಇದೆ. ಸೊ ಈ ಹುಳ ನೋಡಿ ನಾನು ಸ್ವಲ್ಪ ಭಯ ಬಿದ್ದು ಪಾಪನ ಒಳಗೆ ಬಿಡಲಿಲ್ಲ ನೋಡಿ. ನಾನು ಸ್ಲಿಪ್ ಆಗ್ತಿದೆ ಇವಾಗ. ಏನೋ ಹೇಳ್ತಾ ಇದ್ದಾಳೆ, ಅಗ್ಗ ಸಿಗ್ನಲ್ ನೋಡಿ, ಸೂಪರಾಗಿ ಆಡ್ತಾ ಇದ್ದಾಳೆ ಪಾಪು ನೋಡಿ. ಆ ಲೈನ್ಸ್ ನೋಡಿ ಏನು ಚೆನ್ನಾಗಿದೆ. ಹೂ ಒಂದು ಮೈ ನೆರೆದು ತುಟಿಯರಲ್ಲಿ ನಕ್ಕಾಗ ಚಿಟ್ಟೆಗದು ಚುಂಬಿಸುವ ಯೋಗ ಅಂತ. ಬಾ ಅದ್ಭುತವಾಗಿದೆ. ಇದು ಎಂಟ್ರೆನ್ಸಲ್ಲಿದೆ, ಪಾಪುಲಿದ್ದಾಳೆ ನೋಡಿ. ಫೈನಲಿ ಲಾಲ್ಬಾಗ್ನ ಎಕ್ಸ್ಪ್ಲೋರ್ ಮಾಡಿ ಆಯಿತು. ಪಾಪು ತೋರಿಸ್ದೆ, ಸಕ್ಕದಾಗ ಎಂಜಾಯ್ ಮಾಡಿದ್ಲು. ಅವರಮ್ಮ ಅಂತೂ ಪಾಪ ಬೇಜಾರು ಮಾಡ್ಕೊಂಡಿರ್ತಾಳೆ, ಬರಲಿಲ್ಲ, ನಾನು ನಿದ್ದೆ ಮಾಡ್ತಿದ್ಲು, ಬರೋಕ್ಕಾಗಲ್ಲ ಅಂದು. ಸೊ ವೆಲ್ ಇಷ್ಟು ಹೇಳ್ತಾ ಈ ಎಪಿಸೋಡ್ನ ಮುಗಿಸ್ತಾ ಇದ್ದೀವಿ. ಪಾಪು ಬಾಯ್ ಮಾಡಿ, ಎಲ್ರಿಗೂ ಬಾಯ್ ಮಾಡು, ಬಾಯ್ ಹೇಳು, ಇಲ್ಲಿ ನೋಡು ಅವ್ರಿ, ಬಾಯ್ ಹೇಳು, ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ಬಿಟ್ಟು ಬಾಯ್ ಹೇಳು, ಬಾಯ್. ಸೊ ಎಲ್ರಿಗೂ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನೋಟಿಫಿಕೇಷನ್ ಆನ್ ಮಾಡ್ಕೊಳ್ಳಿ. ಇಷ್ಟು ಹೇಳ್ತಾ ಮುಗಿಸ್ತಾ ಇದ್ದೀವಿ. ಬಾಯ್ ಆಲ್, ಲವ್ ಯು ಆಲ್. ಬಾಯ್ ಮಾಡಿದ್ಲು, ಬಾಯ್ ಮಾಡಿದ್ಲು ನೋಡಿ, ಮಾಡಿದ್ಲು. ಲವ್ ಯು ಆಲ್, 1 ಸೆಕೆಂಡ್, ಲವ್ ಯು ಆಲ್.